ಕೆಜಿಎಫ್ ನಲ್ಲಿ ತನ್ನ ತಾಯಿಗಾಗಿ ಸಾಮ್ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಂತ ರಾಕಿ ಬಾಯ್ ಬಗ್ಗೆ ನಿಮಗೆ ಗೊತ್ತು. ಆದರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ತನ್ನ ತಾಯಿಗಾಗಿ ಸ್ವರಾಜ್ಯದ ಪ್ರತಿಜ್ಞೆ ಮೂಲಕ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದಂಥ ಹಿಂದೂ ಹೃದಯಗಳ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತಾಯಿಯ ಮೊದಲ ಗುರು ಅನ್ನುವಾಗಿ ಮತ್ತೆ ಜೀಜಾಬಾಯಿ ಅವರು ಮಗು ಶಿವಾಜಿಗೆ ಮಹಾಭಾರತ ರಾಮಾಯಣದಂಥ ಕಥೆಗಳನ್ನು ಬೋಧಿಸುತ್ತಿದ್ದರು. ಈ ಕಡೆ ದಾದಾಜಿ ಕೊಂಡದೇವರು ಆಡಳಿತದ ನೀತಿ ಮತ್ತು ಯುದ್ಧದ ಕಲೆಯನ್ನು ಬೋಧಿಸುತ್ತಿದ್ದರು ಸ್ವರಾಜ್ಯದ ಸ್ಥಾಪನೆಗಾಗಿ. ಗುಡ್ಡಗಾಡು ಪ್ರದೇಶಗಳಲ್ಲಿ ಶತ್ರುಗಳನ್ನು ದಿಕ್ಕು ತಪ್ಪಿಸಿ ಶತ್ರುಗಳ ಸಂಹಾರ ಮಾಡುವಂತ ಗೆರಿಲ್ಲಾ ಯುದ್ಧದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತುಂಬಾ ನಿಪುಣರಾಗಿದ್ದರು. ಲಾಲ್ ಮಹಲ್ನಲ್ಲಿ ನೇರವಾಗಿ ಶಾಯಿಸ್ತಾ ಖಾನ್ ರೂಮಿಗೆ ನುಗ್ಗಿದಾಗ ಶಾಯಿಸ್ತಾ ಖಾನ್ ಗಾಬರಿಗೊಂಡು ಕಿಟಕಿಯಿಂದ ಪಾರಾಗಲು ಪ್ರಯತ್ನಿಸ್ತಾನೆ. ಆ ಸಮಯದಲ್ಲಿ ಶಿವಾಜಿ ಮಹಾರಾಜ್ ಅವರು ಬಿಟ್ಟಂತ ಕತ್ತಿಯ ಏಟಿಗೆ ಶಾಯಿಸ್ತಾ ಖಾನ್ ಬೆರಳನ್ನೇ ಕಳೆದುಕೊಳ್ಳುತ್ತಾನೆ. ಇದು ಜಗತ್ತಿನ ಪ್ರಪ್ರಥಮ ಸರ್ಜಿಕಲ್ ಸ್ಟ್ರೈಕ್. ಯುದ್ಧದ ಸಮಯದಲ್ಲಿ ಅಫ್ಜಲ್ ಖಾನ್ ಅನ್ನು ಭೇಟಿ ಮಾಡುವಾಗ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ದಾಳಿಯನ್ನು ತಪ್ಪಿಸಿಕೊಳ್ಳಲು ಹುಲಿ ಉಗುರಿನಿಂದ ಅಫ್ಜಲನ ಹೊಟ್ಟೆಯನ್ನೇ ಸೀಳಿ ಅಫ್ಜಲ್ನನ್ನು ಸಾಯಿಸುವರು. ಔರಂಗಜೇಬನು ಶಿವಾಜಿ ಮಹಾರಾಜರನ್ನು ಮತ್ತು ಸಂಭಾಜಿ ಮಹಾರಾಜರನ್ನು ಬಂಧಿಸಿದಾಗ ಶಿವಾಜಿ ಮಹಾರಾಜರು ತಮಗೆ ಹುಷಾರಿಲ್ಲದಂತೆ ನಟಿಸಿ ಬುಟ್ಟಿಯ ಮೂಲಕ ಎಸ್ಕೇಪ್ ಆಗಿ ಹೊರಗೆ ಹೋಗ್ತಾರ. ಇದು ಪ್ರಪಂಚದ ಗ್ರೇಟ್ ಎಸ್ಕೇಪ್ಗಳಲ್ಲಿ ಇದೂ ಒಂದು. ಹೀಗೆ ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯವನ್ನು ವಿಸ್ತರಿಸುವ ಮೂಲಕ ಮಾತೃಭೂಮಿಯ ರಕ್ಷಕರಾಗಿದ್ದರು ಶಿವಾಜಿ ಮಹಾರಾಜರು. ಜೈ ಶಿವಶಂಭು.